ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವ ಕುರಿತು ತಹಶೀಲ್ದಾರ್ ಪುರಂದರ್ ಅವರಿಂದ ಪತ್ರಿಕಾಗೋಷ್ಠಿ. ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ಮಾಹಿತಿಯಂತೆ ತುಮಕೂರು ಜಿಲ್ಲೆಯಾದ್ಯಂತ ದಿನಾಂಕ 3/10/2024 ರಿಂದ ದಿನಾಂಕ 9/10/2024 ಭಾರೀ ಮಳೆಯಾಗುವ ಸಂಭವವಿರುವುದಾಗಿ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿರುತ್ತೆ. ಬೆಟ್ಟಗಳು, ಪರ್ವತ ಪಡೆಯುವಂತಹ ಅಥವಾ ಶಿಖರದಂತಹ ಎತ್ತರದ ಪ್ರದೇಶಗಳಿಂದ ಕೆಳಗೆ ಇಳಿದು ಪ್ರವಾಹ ಬರದಂತಹ ತಗ್ಗು ಪ್ರದೇಶವನ್ನು ಖಚಿತಪಡಿಸಿಕೊಂಡು ಆಶ್ರಯ ಪಡೆಯುವುದು, ಕೆರೆ ಮತ್ತು ನದಿಗಳು ಹಾಗೂ ಇನ್ನಿತರ ನೀರಿನ ಮೂಲಗಳಿಂದ ತಕ್ಷಣವೇ ದೂರವಿರುವುದು, ವಿದ್ಯುತ್ ಉಪಕರಣ ಹಾಗೂ ವಿದ್ಯುತ್ ಸರಬರಾಜು ಮಾರ್ಗ, ದೂರವಾಣಿ ಸಂಪರ್ಕ, ಮೊಬೈಲ್ ಟವರ್, ಪವನ ವಿದ್ಯುತ್ ಗೋಪುರ ಹಾಗೂ ರೈಲು ಹಳಿಗಳಿಂದ ದೂರವಿರುವುದು. ಇನ್ನು ಗುಡುಗು ಸಿಡಿಲಿನ ಮುನ್ಸೂಚನೆ ಅಥವಾ ಮುನ್ನೆಚ್ಚರಿಕೆ ಇದ್ದಲ್ಲಿ ಪ್ರಯಾಣವನ್ನು ಮುಂದೂಡುವುದು ಹಾಗೂ ಮನೆಗಳಲ್ಲಿರುವುದು, ವಾಹನ ಚಾಲನೆಯಲ್ಲಿದ್ದರೆ ತಕ್ಷಣವೇ ನಿಲ್ಲಿಸಿ ವಾಹನದಲ್ಲಿಯೇ ಆಶ್ರಯ ಪಡೆಯುವುದು ಹಾಗೂ ವಾಹನದ ಕಿಟಕಿಗಳನ್ನು ಮುಚ್ಚಿ ವಾಹನದ ಒಳಗೆ ಇರುವುದು ಹಾಗೂ ಮರಗಳು ಅಥವಾ ವಿದ್ಯುತ್ ಲೈನ್ಗಳಿಂದ ದೂರ ವಾಹನ ನಿಲುಗಡೆ ಮಾಡುವುದು ಇವೆಲ್ಲವೂ ಕೂಡ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಗುಡುಗು ಸಿಡಿಲಿನ ಸಮಯದಲ್ಲಿ ಗುಂಪಿನಲ್ಲಿದ್ದರೆ ಅಪಾಯವನ್ನು ಕಡಿಮೆ ಮಾಡಲು ಸಾಕಷ್ಟು ಅಂತರವನ್ನು ಕಾಯ್ದುಕೊಳ್ಳುವುದು, ವಾಸದ ಮನೆಗಳು ದುಸ್ಥಿತಿಯಲ್ಲಿದ್ದರೆ ಶಿಥಿಲವಾಗಿದ್ದರೆ ಬೇರೆಡೆಗೆ ಸ್ಥಳಾಂತರವಾಗುವುದು, ಮನೆಯ ಪಕ್ಕದಲ್ಲಿರುವ ಒಣಗಿದ ಮರ ಹಾಗೂ ಕೊಳೆತ ಮರಗಳನ್ನು ತೆಗೆದುಹಾಕುವುದು, ಹೊಲ ತೋಟಗಳಲ್ಲಿ ಕೆಲಸ ನಿರ್ವಹಿಸುವಾಗ ರಬ್ಬರ್ ಬೂಟ್ಗಳನ್ನು ಧರಿಸುವುದು. ಇನ್ನು ಗಮಳೆ ಪರಿಸ್ಥಿತಿ ಕುರಿತು ತಿಳಿದುಕೊಳ್ಳುವುದು ಅಂದರೆ ಮೋಡ, ಗುಡುಗು, ಮಿಂಚುಗಳು ಆಗ್ತಾ ಇರುವ ಬಗ್ಗೆ ವೀಕ್ಷಣೆ ಮಾಡುವ ಮೂಲಕ ಈ ಬಗ್ಗೆ ಸಿಡಿಲು ಆ್ಯಪ್ನಲ್ಲಿ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ನೋಡ್ತಾ ಇರಬೇಕು. ಇನ್ನು ಪ್ರಥಮ ಚಿಕಿತ್ಸೆಗೆ ಸಿದ್ಧಪಡಿಸಿಕೊಳ್ಳತಕ್ಕದ್ದು, ಇತರ ವಿಪತ್ತು ಅಗತ್ಯ ಸಾಮಗ್ರಿಗಳನ್ನು ಹತ್ತಿರ ಇಟ್ಕೊಳ್ಳುವಂಥದ್ದು ಎನ್ನುವಂಥ ಮಾಹಿತಿಯನ್ನು ಸಂದರ್ಭದಲ್ಲಿ ಅವರು ನೀಡಿದರು. ವರದಿ ಶ್ರೀರಂಗ. ಮಳೆ ಆಗುತ್ತೆ. ಯೆಲ್ಲೋ ಅಲರ್ಟ್ ಸಹ ಡಿಕ್ಲೇರ್ ಆಗಿದೆ. ಯೆಲ್ಲೋ ಅಲರ್ಟ್ ಅಂದರೆ ಇದಕ್ಕೆ ಒಳ್ಳೆ ಉತ್ತಮವಾದ ರೀತಿಯಲ್ಲಿ ಮಳೆ ಆಗುತ್ತೆ. ಹಾಗಾಗಿ ಈ ರೀತಿ ಭಾರಿ ಮಳೆ ಆಗೋದ್ರಿಂದ ಸಾರ್ವಜನಿಕರು ಮತ್ತು ಸಂಬಂಧಪಟ್ಟ ಎಲ್ಲ ಇಲಾಖೆಗಳವರು ಸಹ ಈ ಸಂದರ್ಭದಲ್ಲಿ ಹೆಚ್ಚು ಜಾಗ್ರತೆಯನ್ನು ನಾವು ವಹಿಸಬೇಕಾಗುತ್ತೆ. ನಮ್ಮ ಮೂಲ ದೃಷ್ಟಿ ಯಾರಿಗೂ ಸಹ ಸಾರ್ವಜನಿಕರ ಆಸ್ತಿ ಪಾಸ್ತಿ ಮತ್ತು ಪ್ರಾಣಹಾನಿ ಆಗಬಾರ್ದು ಅನ್ನೋಂಥದ್ದು ಇದರ ಮೂಲ ಉದ್ದೇಶ. ಹಾಗಾಗಿ ನಾವು ಮುಂಜಾಗ್ರತಾ ಕ್ರಮವಾಗಿ ಈಗ ಸಾಕಷ್ಟು ಒಂದು ಮಾಹಿತಿ ಒಳಗೊಂಡಂತಹ ಒಂದು ಪತ್ರಿಕಾ ಪ್ರಕಟಣೆಯನ್ನು ನಾವು ಕೊಟ್ಟಿದ್ದೇವೆ. ಹಾಗಾಗಿ ಇಲ್ಲಿ ನಾವು ಕೊಟ್ಟಿರುವಂತಹ ಸರ್ಕಾರದ ಒಂದು ಸುತ್ತೋಲೆಗಳ ಅಡಿಯಲ್ಲಿ ಗುಡುಗು ಸಿಡಿಲು ಬಂದರೆ ಸಾರ್ವಜನಿಕರು ಏನನ್ನು ಪಾಲಿಸಬೇಕು ಮತ್ತು ಆಮೇಲೆ ಸಿಡಿಲು ಮಿಂಚು ಬಡಿದಾಗ ಯಾವ ರೀತಿ ಪ್ರಥಮ ಚಿಕಿತ್ಸೆ ಮಾಡಬೇಕು, ಹೆಚ್ಚುವರಿ ಮಾಹಿತಿ ಏನು ಅನ್ನುವಂಥದ್ದನ್ನು ನಾವು ಅತ್ಯಂತ ಒಂದು ಸ್ಪಷ್ಟವಾಗಿ ಈ ಪತ್ರಿಕಾ ಪ್ರಕಟಣೆಯಲ್ಲಿ ಸತ್ತು ಹೋಗಿದ್ದಾರೆ. ಹಾಗೆ ಈ ರೀತಿಯೆಲ್ಲ ಇರ್ತವೆ. ಹಾಗಾಗಿ ನಾವು ಆದಷ್ಟು ಮುಂಜಾಗ್ರತೆಯನ್ನು ವಹಿಸ್ಕೋಬೇಕಾದ್ದು ಬಹಳ ಮುಖ್ಯ. ಹಾಗಾಗ್ಬಿಟ್ಟು ಇದರಲ್ಲಿ ಸಾಕಷ್ಟು ಮಾಹಿತಿ ಒಳಗೊಂಡಂತಹ ಒಂದು ಪತ್ರಿಕಾ ಪ್ರಕಟಣೆ ಇದೆ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಇದನ್ನು ಫಾಲೋ ಮಾಡಿ ಯಾವುದೇ ರೀತಿಯಾದ ಮಳೆಯಿಂದ ಅವಘಡ ಆಗ್ತಿದ್ದ ಹಾಗೆ ಆಸ್ತಿ ಹಾನಿ, ಜೀವ ಹಾನಿ ಆಗದಿದ್ದಂಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅಪ್ ಟು 3/10 ಅಂದರೆ ನಿನ್ನೆಯಿಂದ 9/10/24 ಜಾಗ್ರತೆ ವಹಿಸಬೇಕಾಗಿದೆ ಅಂತೇಳಿ ನಾನು ಎಲ್ಲ ಸಾರ್ವಜನಿಕರಿಗೆ ವಿನಂತಿಯನ್ನು ಮಾಡ್ತೇನೆ. ಹಾಗಾಗಿ ಸೂಚನೆಗಳ ಬಗ್ಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟ ತಪ್ಪನ್ನು ನಾವು ರಿಕ್ವೆಸ್ಟ್ ಮಾಡಿದ್ದೆ. ಬಹುಶಃ ತಮಗೆ ಆ ಸಂದರ್ಭಕ್ಕೆ ತಕ್ಷಣಕ್ಕೆ ಬರೋಕ್ಕಾಗಲಿಲ್ಲ ಅದು. ಹಾಗಾಗಿ ಈಗಿನ ನಾವು ಬೆಳಗ್ಗೆ 10:30 ನಾವು ಇದನ್ನು ಕರೆದಿರುವಂಥದ್ದು. ಈಗ ಇಡೀ ತುಮಕೂರು ಜಿಲ್ಲಾದ್ಯಂತ ವಾಟ್ಸಪ್ ಗ್ರೂಪನ್ನು ಸಹ ಶೇರ್ ಮಾಡಿದ್ದೀವಿ. ನಾವು ಇಷ್ಟೇ ಹೇಳುವಂಥದ್ದು, ಯಾವತ್ತಿದ್ರೂ ನಾವು ಇಂಥ ಸಂದರ್ಭದಲ್ಲಿ ಮುಂಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಬಹುಶಃ ಎಲ್ಲರೂ ಹಳೆ ಮರಗಳಿದ್ದರೆ, ಬೇರುಗಳು ಸಡ್ಲಾಗಿದ್ದರೆ, ಇಲ್ಲ ಮನೆ ದುರಸ್ತಿಯಲ್ಲಿದ್ದು, ಇಲ್ಲ ಮನೆ ಸೋರ್ತಾ ಇದೆ, ಹಾಗಾಗಿ ಮಳೆ ಬಂದರೆ ಮಣ್ಣಿನ ಗೋಡೆಗಳಿದ್ದರೆ ಸಹಜವಾಗಿ ಮಳೆ ಬಂದು ಬಿದ್ದೋಗುವಂಥ ಚಾನ್ಸಸ್ ಇರುತ್ತೆ. ಅಂಥ ಸಂದರ್ಭದಲ್ಲಿ ದಯಮಾಡಿ ಎಲ್ಲ ಸಾರ್ವಜನಿಕರು ಆ ರೀತಿ ಇದ್ದರೆ ಸಂಬಂಧಿಕರು ಮನೆಗೆ ಹೋಗುವಂಥದ್ದು. ಇಂಥ ಸಂದರ್ಭಗಳಲ್ಲಿ ಇಲ್ಲವೇ ತಕ್ಷಣವೇ ತಾತ್ಕಾಲಿಕ ಕ್ರಮವಾಗಿ ದುರಸ್ತಿ ಮಾಡಿಕೊಳ್ಳುವಂಥದ್ದು, ಇಲ್ಲ ಟಾರ್ಪಲ್ಗಳನ್ನ ಹಾಕ್ಕೊಂಡು
ಯಾವುದೇ ರೀತಿಯಾದ ಮಳೆ ಬಂದಾಗ ಗೋಡೆಗಳಿಗೆ ನೆನೆದು ಡ್ಯಾಮೇಜಸ್ ಆಗದಿದ್ದ ಹಾಗೆ ನೋಡ್ಕೋಬೇಕು. ಮತ್ತು ಅದಾದಮೇಲೆ ರಸ್ತೆಯಲ್ಲಿ ಹೋಗುವಾಗ ಮರಗಳು, ಭಾಳ ಹಳೆ ಮರಗಳು ಇರ್ತವೆ, ರಸ್ತೆ ಮರಗಳು. ಶಿರಾದಲ್ಲಿ ಒಂದು ಘಟನೆ ಆಗಿದೆ, ಹೋಗುವಾಗ ಟೊಂಗೆ ಒಂದು ರೆಂಬೆ ಮುರಿದು, ಒಣಗಿದ ರೆಂಬೆ ಮುರಿದು ಟೊಳ್ಳಾಗಿ